ಈ ನಮ್ಮ ದೇವರಾಜ ಸಮುದ್ರದ ಗ್ರಾಮದ ತುಂಬಾ ಪ್ರತಿಷ್ಠಿತ ಗ್ರಾಮ ಆಗಿರ್ತಕ್ಕಂಥ ನಮ್ಮ ಸೊಲ್ಲಾಪುರಂ ಗ್ರಾಮದ ಇವತ್ತು ನೀರು ಉದ್ಘಾಟನೆ, ಶುದ್ಧ ನೀರು ಉದ್ಘಾಟನೆ ಘಟಕಕ್ಕೆ ಉದ್ಘಾಟನೆಗೆ ಮತ್ತು ಜಲಜೀವನ್ ಉದ್ಘಾಟನೆಗೆ ಇವತ್ತು ಬಂದು ಸುಮಾರು ದಿನಗಳಿಂದ ಇದು ಪೆಂಡಿಂಗ್ ಇತ್ತು. ಇದು ಅವಶ್ಯಕತೆ ಇತ್ತು. ಇವರಲ್ಲಿ ಶುದ್ಧ ನೀರು ಘಟಕ ಇರಲಿಲ್ಲ. ಸುಮಾರು ದಿವಸಕ್ಕೆ ನನಗೆ ಅಹವಾಲು ಇಟ್ಟಿದ್ರು. ಈಗ ಅದನ್ನ ಮುಗಿಸ್ಕೊಟ್ಟು ಇವತ್ತಿಂದ ಶುದ್ಧ ನೀರು ಘಟಕ ಇವತ್ತು ಎಲ್ಲರ ಮನೆ ಕೂಡ ಫಿಲ್ಟರ್ ವಾಟರ್ ಕುಡಿಯತಕ್ಕಂತ ವಾತಾವರಣವನ್ನ ಇವತ್ತು ಉದ್ಭವ ಆಗಿದೆ. ಇದು ಉದ್ಘಾಟನೆಗೆ ಇನ್ನೂ ಸ್ವಲ್ಪ ಬೇಗ ಬರಬೇಕಿತ್ತು. ಸೊ ಅದರಿಂದ ಸಾಕಷ್ಟು ಕಾರ್ಯಕ್ರಮ ಇವತ್ತಿರೋದ್ರಿಂದ ಸ್ವಲ್ಪ ಬೇಗ ಬಂದು ಈ ಕಾರ್ಯಕ್ರಮ ಮುಗಿಸಿ ಹೊಡ್ತಾ ಇದೀವಿ. ಇಲ್ಲಿಂದ ಪೆತಾನಪಲ್ಲಿ ಮತ್ತು ನಾಗನಹಳ್ಳಿ ಮತ್ತೆ ಅಂಬ್ಲಿಕಲ್ಗೆ ಹೋಗ್ಬೇಕಾಗುತ್ತೆ. ತದನಂತರ ಏನು ಇವತ್ತು ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಖ್ಯಾತ ವಕೀಲರಾಗಿರ್ತಕ್ಕಂಥ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವೈಎಂ ರೆಡ್ಡಿ ಅವರು ಅಕಾಲಿಕ ಮರಣದಿಂದ ಮಧ್ಯಾಹ್ನದ ಎಲ್ಲಾ ಪ್ರೋಗ್ರಾಮ್ ಅನ್ನು ಸ್ಥಗಿತಗೊಳಿಸಿ ನಮ್ಮೆಲ್ಲಾ ಮುಖಂಡರು ಕೂಡ ಇವತ್ತು ಅಲ್ಲಿ ತೆರಳಿ ಅಂತಿಮ ದರ್ಶನ ಪಡೆಯುವ ಮುಖಾಂತರವಾಗಿ ಈ ಕಾರ್ಯಕ್ರಮನ ತೆರೆ ಎಳಿತಾ ಇದ್ವಿ. ಅದರಿಂದ ತಾರಾತುರಿಯಾಗಿ ಸ್ವಲ್ಪ ಬೇಗ ಹೊರಡಬೇಕಾಗಿದೆ. ಸೊ ಅದರಿಂದ ಊರಲ್ಲಿ ಬರಕ್ ಆಗ್ತಾ ಇಲ್ಲ. ಎಲ್ರಿಗೂ ಕ್ಷಮೆ ಕೇಳ್ತೀನಿ. ಇನ್ನೊಂದ್ ದಿವಸ ಖಂಡಿತ ಬಂದು ಸೊಲ್ಲಾಪುರಂ ಪೂಜೆ ಮಾಡ್ಕೊಂಡು ಇನ್ನು ಏನಿದೆ ಎಲ್ಲಾ ಕಾರ್ಯಕ್ರಮ ಮುಂದುವರಿಸ್ತಕ್ಕಂತ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.